ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಇವಾಗ 5:30 ಆಗಿದೆ. ಇವಾಗ ನಾನು ಹಾಲು ಕರಿಯೋ ಟೈಮು. ಹಸನು ಸಹ ಹಿಂಡಿ ತಿನ್ನಿಸ್ಬಿಟ್ಟು ಹಸನು ಸಹ ಕಟ್ಟಾಕಿದ್ದೀನಿ ಹಾಲು ಕರಿಯೋದಕ್ಕೆ. ಪ್ಲೀಸ್ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನಾನು ಇವಾಗ ಹಿಂಡಿನೂ ಸಹ ತಿನ್ನಿಸಿದ್ದೀನಿ ಮತ್ತು ಹಾಲು ಕರಿಯೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹಾಲು ಕರೆದಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ 5:30. ನಾನು ಇವತ್ತು ಬಂದು ಸಾಟರ್ಡೆ, ಇವತ್ತು ಶನಿವಾರ. ಇವತ್ತಿನ ಸಂಜೆಯಿಂದ ನೈಟ್ವರೆಗೂ ನನ್ನ ರೊಟೀನ್ನ ನಾನು ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 6:40 ಆಗಿದೆ. ನಾನು ಹಾಲು ಕರೆದ್ಬಿಟ್ಟು ಹಾಲು ಹಾಕ್ಬಿಟ್ಟು ಬಂದೆ. ಇವಾಗ ಸ್ವಲ್ಪ ಮಳೆ ವಾತಾವರಣ ಇದೆ, ಅದಕ್ಕೆ ನಾನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಟೊಮೊಟೊ ಉಪ್ಸಾರು ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಅದಕ್ಕೆ ಬೇವಿನ ಸೊಪ್ಪು ಬೇಕಾಗಿತ್ತು, ನಾನು ಆವಾಗಲೇ ಮರ್ತುಬಿಟ್ಟಿದ್ದೆ. ಅದಕ್ಕೆ ಇವಾಗ ಕಿತ್ಕೊಳ್ತೀನಿ. ಸಾಕು ಇಷ್ಟು. ಸಂಜೆ ಟೈಮು ಗಿಡಕ್ಕೆ ಕೈ ಹಾಕಬಾರ್ದು ಅಂತಾರೆ. ನಾನು ಹಾಗಾದರೂ ಉಪ್ಸಾರಿಗೆ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಒಂದು ಕಡ್ಡಿ ಕಿತ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಕರೆಂಟು ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಫುಲ್ಲು ಮಳೆ ಬರೋ ಥರ ಆಗಿದೆ. ಅದಕ್ಕೋಸ್ಕರ ನಾನು ಜಲ್ದಿ ಇವಾಗ ಸಾಂಬಾರನ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಈ ಟೊಮೊಟೊ ಉಪ್ಸಾರಿಗೆ ಏನು ತೊಗೊಂಡಿದ್ದೀನಿ ಅಂದರೆ ನೋಡಿ, ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ. ಇದನ್ನು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಹುರ್ಕೊಳ್ತೀನಿ. ಇದನ್ನು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಮತ್ತು ನಾನು ಇಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ. ಇವಾಗ ಮತ್ತು ನೋಡ್ಬೋದು ಸ್ವಲ್ಪ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ಇಷ್ಟು ಐಟಮ್ಸು ಈ ಟೊಮೊಟೊ ಉಪ್ಸಾರಿಗೆ. ಇವಾಗ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಳ್ತೀನಿ. ತೆಂಗಿನಕಾಯಿ ಯಾರು ಹಾಕ್ಬೋದು, ನಾನು ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ನಾನು ಕೊಬ್ಬರಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ. ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮತ್ತು ಇವಾಗ ಸ್ವಲ್ಪ ಕಾಳು ಮೆಣಸು ಹಾಕೊಳ್ತಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇದು ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಫಸ್ಟೇ ಸ್ವಲ್ಪ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಇವಾಗ ಮಿಕ್ಸಿ ಜಾರ್ಗೆ ಇದನ್ನು ಸಹ ಹಾಕ್ಕೊಳ್ತೀನಿ. ಮತ್ತು ಇವಾಗ ಇಲ್ಲಿ ನಾನು ಹುರಿದಿದ್ದೀನಲ್ಲ ಇದನ್ನು ಸಹ, ಮತ್ತು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಲ್ಲ ಕೊಬ್ಬರಿ ಮತ್ತು ಅಕ್ಕಿ, ಇದನ್ನೆಲ್ಲ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಇವಾಗ. ಫ್ರೆಂಡ್ಸ್, ಹಾಗೆಯೇ ಇವಾಗ ನಾನು ಮಸಾಲೆನ ರುಬ್ಕೊಂಬಂದಿದ್ದೀನಿ. ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ನು ಸಹ ಆನ್ ಮಾಡಿಕೊಂಡೆ.
ಹಾಗೆಯೇ ಇವಾಗ ಒಂದೆರಡು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ಮತ್ತು ನೋಡಿ ಕರಿಬೇವಿನ ಸೊಪ್ಪು ಇದನ್ನೂ ಸಹ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈಗ ರುಬ್ಬಿರೋ ಮಸಾಲೆನ ಸೇರಿಸ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಟೊಮೊಟೊ ಒಂದು ಸ್ವಲ್ಪ ಫ್ರೈ ಆಗಿದೆ. ನಾನು ರುಬ್ಬಿರೋ ಮಸಾಲೆನ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ. ಇವಾಗ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟನ್ನ ನೀರನ್ನ ಸೇರಿಸ್ಕೊಳ್ತೀನಿ. ಫ್ರೆಂಡ್ಸ್, ಈ ಸಾಂಬಾರಂತೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಬೇಗ ರೆಡಿಯಾಗುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಚೆನ್ನಾಗಿ ಒಳ್ಳೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಸಾಂಬಾರಿಗೆ ಈಗ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಒಂದ್ಸಲಿ ಟ್ರೈ ಮಾಡಿ ಈ ವಿಧಾನದಲ್ಲಿ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಮುದ್ದೆಗೂ ಅಷ್ಟೇ, ಮನೇಲಿ ಏನಾದ್ರು ತರಕಾರಿ ಇಲ್ಲ ಅಂತ ಅಂದರೆ ಬೇಗ ಒಂದು 5 ನಿಮಿಷಕ್ಕೆ ಈ ಸಾಂಬಾರು ರೆಡಿಯಾಗುತ್ತೆ. ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ ನಾನೊಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ತೀನಿ. ಫ್ರೆಂಡ್ಸ್, ಹಾಗೆಯೇ ಈ ಕಡೆ ಸ್ವಲ್ಪ ಟೀ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಆವಾಗಲೇ ಇಟ್ಕೊಳ್ಳಿವೆ, ಕರೆಂಟು ಹೋಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಇವಾಗ ನೋಡಿ ಸ್ವಲ್ಪ ಟೀನ ಕಾಸ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ಟೈಮ್ ಬಂದು 7:15 ಆಗಿದೆ. ಸಂಜೆ ನೈಟ್ 7:15 ಆಗಿದೆ. ತುಂಬಾ ಕತ್ಲೆ ಆಗಿದೆ. ಹೊರಗಡೆ ಹೇಳಬೇಕು ಅಂತ ಅಂದರೆ ಸ್ವಲ್ಪ ಮಳೆ ಮೋಡನೂ ಸಹ ಆಗಿದೆ. ಯಾವಾಗ ಕರೆಂಟ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸಾಂಬಾರು ಮಾಡಿಟ್ಕೊಂಡ್ರೆ ರೈಸ್ ಇದೆ, ಅದಕ್ಕೇ ನಾನು ನಮ್ಮ ಯಜಮಾನರು ಬಂದಾಗ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಸಾಂಬಾರಂತೂ ಪರ್ಫೆಕ್ಟಾಗಿ ಬಂದಿದೆ ಹೇಳಬೇಕು ಅಂತ ಅಂದರೆ. ಸ್ವಲ್ಪ ಇನ್ನೊಂದು 3 ನಿಮಿಷ ಬೆಂದರೆ ಆಯಿತು. ಈ ಕಡೆ ಟೀನೂ ಸಹ ರೆಡಿ ಆಯಿತು. ನಾನು ಇವಾಗ ಟೀನ ಕುಡಿತೀನಿ. ಸಾಂಬಾರು ಸ್ವಲ್ಪ ಹೊತ್ತು ಬೇಯಲಿ, ಆಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ.